ನಿನ್ನೆ ಸರ್ಕಾರದ ಕಡೆಯಿಂದ ಒಂದು ನಿಲುವು ಪ್ರಕಟ ಮಾಡಿದ್ರು. ಕರ್ನಾಟಕದಲ್ಲಿ ಖಾಸಗಿ ಉದ್ದಿಮೆಗಳಲ್ಲೂ ಸಿ ಮತ್ತು ಡಿ ವರ್ಗದ ಉದ್ಯೋಗವನ್ನು ಕನ್ನಡಿಗರಿಗೆ ಮೀಸಲಿಡಬೇಕು ಅಂತ ಹೇಳಿ. ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಈ ವಿಷಯದಲ್ಲಿ ನಿಮ್ಮ ಬದ್ಧತೆ ಏನು? ಕೇವಲ ನಿಮ್ಮ ಸರ್ಕಾರದ ಮೇಲೆ ಮತ್ತು ನಿಮ್ಮ ಮೇಲೆ ಹಗರಣಗಳು ಸುತ್ತಕೊಂಡಿದ್ದಾವೆ ಅನ್ನೋ ಕಾರಣಕ್ಕೋಸ್ಕರ ವಿಷಯಾಂತರ ಮಾಡೋಕ್ಕಾಗಿ ನೀವು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀರಿ. ನಿಮಗೆ ಈ ವಿಷಯದಲ್ಲಿ ಬದ್ಧತೆ ಇಲ್ಲ. ಮೂಢ ಹಗರಣ ನಿಮ್ಮ ಕೊರಳಿಗೆ ಸುತ್ತಕೊಳ್ಳುತ್ತೆ ಅಂತ ಸ್ಪಷ್ಟ ಇದೆ. ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಬೇಲಿಯೇ ಎತ್ತು ಹೊಲಮೇಯ್ದ ರೀತಿಯಲ್ಲಿ ಮಂತ್ರಿಯೇ ಯೋಜನೆ ರೂಪಿಸಿ ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿ ವಂಚನೆ ಮಾಡಿರೋದು ನಿಮಗೂ ಗೊತ್ತಿದೆ. ಈ ಹಗರಣಗಳು ನಿಮ್ಮ ಸರ್ಕಾರದ ಇಮೇಜಿಗೆ ಧಕ್ಕೆ ತಂದಿದ್ದಾವೆ. ಈ ಕಾರಣಕ್ಕೆ ರಾಜ್ಯದ ಜನರನ್ನು ಭಾವನಾತ್ಮಕವಾಗಿ ದಿಕ್ತಪ್ಪಿಸೋದಕ್ಕೆ ನೀವು ಈ ಪ್ರಸ್ತಾಪ ಮಾಡಿದ್ದೀರಿ ಅನ್ನೋದು ಸ್ಪಷ್ಟ. ಯಾವುದೇ ಈ ರೀತಿಯ ಪ್ರಸ್ತಾವನೆಗಳನ್ನು ಮಂಡಿಸೋದಕ್ಕೆ ಮುಂಚೆ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸಂಬಂಧಪಟ್ಟ ಉದ್ದಿಮೆದಾರರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಉದ್ದಿಮೆಗಳಲ್ಲಿ ಲಭ್ಯ ಇರತಕ್ಕಂಥ ಉದ್ಯೋಗ ಅವಕಾಶಗಳೆಷ್ಟು, ಅದರಲ್ಲಿ ಕನ್ನಡಿಗರಿಗೆ ಎಷ್ಟು ಜನರಿಗೆ ಕೊಟ್ಟಿದ್ದೀವಿ, ಎಷ್ಟು ಜನರಿಗೆ ಹೊರ ರಾಜ್ಯದವರಿಗೆ ಕೊಟ್ಟಿದೆ, ಈ ಮಾಹಿತಿಯನ್ನು ತೆಗೆದುಕೊಂಡು ಆ ಮಾಹಿತಿಯ ಜೊತೆಗೆ ಸಹಮತ ಮೂಡಿಸಿ ಅವರಿಗೆ ಯಾವ ಯಾವ ಉದ್ಯೋಗಗಳಿಗೆ ಯಾವ ಕೌಶಲ್ಯದ ಅವಶ್ಯಕತೆ ಇದೆ ಅಂಥೇಳಿ ಅದಕ್ಕೆ ಬೇಕಾದಂಥ ತರಬೇತಿಯ ಯೋಜನೆಯನ್ನು ರೂಪಿಸಿ ಆಮೇಲೆ ಅದನ್ನು ಕಾನೂನನ್ನ ತಂದರೆ ಅದು ಬದ್ಧತೆ. ನಾನು ನಿಮ್ಮನ್ನು ಕೇಳ್ತೇನೆ, ನೀವು ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸುತ್ತಿನ ಮಾತುಕತೆಯನ್ನು ಯಾರ ಜೊತೆ ನಡೆಸಿದ್ದೀರಿ? ಇದು ಕೇವಲ ವಿಷಯಾಂತರ ಮಾಡುವಂಥ ಒಂದು ಷಡ್ಯಂತ್ರದ ಭಾಗವೇ ಹೊರತು ಈ ವಿಷಯದಲ್ಲಿ ನಿಮಗೆ ಬದ್ಧತೆ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ, ಹೇಗಿದ್ದ ಸಿದ್ದರಾಮಯ್ಯವ್ರು ಹೇಗಾದರು ಅನ್ನೋದಕ್ಕೆ ನೀವು ಜೀವಂತ ಉದಾಹರಣೆ ಆಗಿದ್ದೀರಿ. 2006ರಲ್ಲಿ ಉಪಚುನಾವಣೆ ಬಂದಾಗ ವರ್ಣಾಕ್ಷ್ ಅವತ್ತು ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆ ಬಂದಾಗ ಬಿಜೆಪಿ ಮತ್ತು ಜನತಾದಳದ ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿತ್ತು. ಮಾಧ್ಯಮದವರು ನನಗೆ ಪ್ರಶ್ನೆ ಕೇಳಿದ್ರು, ಉಪಚುನಾವಣೆ ಬಗ್ಗೆ ನಿಮ್ಮ ಭಾವನೆ ಏನು ಅಂತ, ಲೋಕಾಭಿರಾಮ ಮಾತುಕತೆ ಆಡಬೇಕಾದ್ರೆ. ಆಗ ನಾನು ಹೇಳಿದೆ, ಹೋರಾಟಗಾರರು ಸೋಲಬಾರದು, ಪಕ್ಷ ಬೇರೆ ಇರ್ಬೋದು, ಸಿದ್ದರಾಮಯ್ಯನಂತವರು ವಿಧಾನಸಭೆಗೆ ಬರಬೇಕು ಅಂತ ನನ್ನ ಭಾವನೆಗಳನ್ನು ಹಂಚ್ಕೊಂಡಿದ್ದೆ. ನೀವು ಆವತ್ತು ಅಹಿಂದ ಚಳವಳಿಯನ್ನು ಹುಟ್ಟುಹಾಕಿದ್ರಿ. ನಾವು ನೋಡಿದ್ದು ಒಬ್ಬ ಹೋರಾಟಗಾರನಾಗಿ, ತಾತ್ವಿಕವಾಗಿ ನೀವೊಂದು ಪಾರ್ಟಿ ನಾವೊಂದು ಪಾರ್ಟಿ ಇದ್ರೂ ಕೂಡ ಒಬ್ಬ ಹೋರಾಟಗಾರ ಇರಬೇಕು ಅಂತ ಯೋಚನೆ ಮಾಡಿದ್ವಿ. ನೀವು ಯಾವ ವರ್ಗ ನಿಮಗೆ ರಾಜಕೀಯ ಪುನರ್ಜನ್ಮ ಕೊಡ್ತೋ, ಯಾವ ವರ್ಗ ನಿಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸ್ತೋ, ಆ ವರ್ಗದ ಕಲ್ಯಾಣಕ್ಕಾಗಿ ಬಳಕೆಯಾಗಬೇಕಾದಂಥ ಹಣ, SC ST ಹಣ ಇರ್ಬೋದು, ಅಲ್ಪಸಂಖ್ಯಾತರ ಹಣ ಇರ್ಬೋದು, ಹಿಂದುಳಿದ ಇಲಾಖೆ ಹಣ ಇರ್ಬೋದು, ಅದರ ಲೂಟಿ ಮತ್ತು ದುರ್ಬಳಕೆ
ದುರ್ಬಳಕೆಗೆ ನೇರವಾಗಿ ನಿಮ್ಮ ಸರ್ಕಾರವೇ ಹೊಣೆ ಹೊತ್ತಿದೆ. ಲೂಟಿಗೆ ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳೇ ಭಾಗಿಯಾಗಿದ್ದಾರೆ. ಇಷ್ಟಾದ್ಮೇಲೂ ಕೂಡ ಇದೇನು ಸಂಬಂಧನೇ ಇಲ್ಲ, ಇದೊಂದು ಹಗರಣವೇ ಅಲ್ಲ ಅನ್ನೋ ರೀತಿಯಲ್ಲಿ ನೀವು ವರ್ತಿಸ್ತಾ ಇರ್ತಕ್ಕಂಥದ್ದು. ಆ ಹೋರಾಟಗಾರ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಇವತ್ತಿಲ್ಲ. ಇವತ್ತಿರೋದು ಕೇವಲ ಆಷಾಢಭೂತಿ. ಇವತ್ತು ಕೇವಲ ತನ್ನ ವೈಯಕ್ತಿಕ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಯಾವುದೇ ಮಾರ್ಗವನ್ನು ಅನುಸರಿಸಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ಸಿದ್ಧಕಲೆ ಹಸ್ತ ಸಿದ್ದರಾಮಯ್ಯನವರು ಮಾತ್ರ ಇರೋದು ಅನ್ನೋದು ಸ್ಪಷ್ಟ ಆಗುತ್ತೆ. ನಾವು ಆಗ್ರಹ ಮಾಡ್ತೇವೆ, SCP TSP ಅನುದಾನದ ದುರುಪಯೋಗವನ್ನು ನೀವು ಮಾಡ್ಕೊಂಡಿದ್ದೀರಿ. ತಕ್ಷಣ SCP TSP ಅನುದಾನವನ್ನು ಆ ಜನರ ಕಲ್ಯಾಣದ ಅಭಿವೃದ್ಧಿ ಯೋಜನೆಗಳಿಗೆ ಮಾತ್ರ ಬಳಕೆ ಮಾಡಬೇಕು, ನಿಮ್ಮ ಗ್ಯಾರಂಟಿಗಲ್ಲ. ಗ್ಯಾರಂಟಿ ಅನ್ನೋದು ಅದು ಜನರಲ್ ಸಬ್ಜೆಕ್ಟ್, ನಾಟ್ SCP TSP. SCP TSP ಸ್ಪೆಸಿಫಿಕಲಿ SCP TSP ಕಲ್ಯಾಣಕ್ಕಾಗಿಯೇ ಬಳಕೆಯಾಗಬೇಕು. ಅದರ ದುರ್ಬಳಕೆಯನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಆಗ್ರಹಿಸ್ತೇನೆ. ಜೊತೆಗೆ ಮೂಢ ಹಗರಣ ಇರ್ಬೋದು, ಮಹರ್ಷಿ ವಾಲ್ಮೀಕಿ ಹಗರಣ ಇರ್ಬೋದು, ನಿಗಮದ ಹಗರಣ ಇರ್ಬೋದು, ಅದರ ನೈತಿಕ ಹೊಣೆಯನ್ನು ನೀವು ಹೊತ್ಕೊಳ್ಬೇಕು. ನೀವೀಗ ಮೂಢ ಹಗರಣಕ್ಕೆ ದೇಸಾಯಿ ಕಮಿಷನನ್ನು ನೇಮಕ ಮಾಡಿದ್ದೀರಿ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೇನೆ, ಅರ್ಕಾವತಿ ರೀಡು ಪ್ರಕರಣ ಬಂದಾಗ ಆಗ ನಿಮ್ಮ ಮೇಲೆ ಆರೋಪ ಕೇಳಿ ಬಂದಿತ್ತು. 1000ಕ್ಕೂ ಹೆಚ್ಚು ಎಕರೆ ಜಮೀನನ್ನು ನಿಯಮಬಾಹಿರವಾಗಿ ರೀಡು ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ, ಬ್ರೋಕರ್ಗಳಿಗೆ ಸಹಾಯ ಆಗೋ ರೀತಿಯಲ್ಲಿ 1 ಎಕರೆಗೆ 1 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಪಡೆದು ನೀವು ಮತ್ತು ನಿಮ್ಮ ಸರ್ಕಾರ ಡಿನೋಟಿಫೈ ಮಾಡಿದೆ ಅನ್ನುವ ಆರೋಪ ಬಂದಾಗ ನೀವು ಕೆಂಪಣ್ಣ ಆಯೋಗವನ್ನು ರಚನೆ ಮಾಡಿದ್ರಿ. ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ. ನಿಮಗೆ ನ್ಯಾಯಾಂಗದ ಮೇಲೆ ಭರವಸೆ ಇದ್ದರೆ ದೇಸಾಯಿ ಆಯೋಗಕ್ಕಿಂತ ಮುಂಚೆ ಕೆಂಪಣ್ಣ ಆಯೋಗದ ವರದಿಯನ್ನು ವಿಧಾನಮಂಡಲದಲ್ಲಿ ಟೇಬಲ್ ಮಾಡಿ. ಮೊದಲು ಕೆಂಪಣ್ಣ ಆಯೋಗದ ವರದಿ ಸಾರ್ವಜನಿಕ ಚರ್ಚೆ ಆಗಲಿ, ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಚರ್ಚೆ ಆಗಲಿ. ಆ ಕೆಂಪಣ್ಣ ಆಯೋಗದಲ್ಲಿ ಭಾಳ ಸ್ಪಷ್ಟವಾಗಿ ಅಕ್ರಮ ನಡೆದಿರೋದ್ರ ಬಗ್ಗೆ ತನ್ನ ರಿಪೋರ್ಟಿಂಗ್ನಲ್ಲಿ ಕೊಟ್ಟಿದ್ದಾರೆ, ವರದಿಯಲ್ಲಿ ಹೇಳಿದ್ದಾರೆ. ಆ ವರದಿಯನ್ನು ಮುಚ್ಚಿಟ್ಕೊಂಡು ಇನ್ನೊಂದು ದೇಸಾಯಿ ವರದಿಯನ್ನು ನೇಮಕ ಮಾಡಿರೋದ್ರ ಉದ್ದೇಶವೇ ಒಂದು ಕಾಲಹರಣ, ಇನ್ನೊಂದು ತನ್ನ ಅಕ್ರಮಗಳನ್ನು ಮುಚ್ಚಾಕೊಳ್ಳುವಂಥ ಸಂಚು. ನೀವು ಅಧಿಕಾರಕ್ಕೆ ಬಂದ ತಕ್ಷಣ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿ ACB ರಚನೆ ಮಾಡಿ ಯಾವ್ಯಾವುದು ನಿಮ್ಮ ಸರ್ಕಾರದ ಮೇಲೆ ಆರೋಪ ಬರುತ್ತೆ ಎಲ್ಲ ಆರೋಪವನ್ನು ACBಗೆ ಕೊಟ್ಟು ಅಲ್ಲಿಂದ ಕ್ಲೀನ್ ಚಿಟ್ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ರಿ. ಹೀಗೆ ನೀವು ನ್ಯಾಯಾಂಗ ಆಯೋಗವನ್ನು ಕೂಡ ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ. ACBಯನ್ನು ದುರುಪಯೋಗ ಪಡಿಸ್ಕೊಂಡ್ರಿ. ಹಾಗಾಗಿ ನಿಮಗೆ ನೈತಿಕ ಹೊಣೆ ಅನ್ನೋದೇನಾದರೂ ಇದ್ದರೆ, ನಿಮಗೇನಾದರೂ ಸ್ವಲ್ಪವಾದರೂ ಅಂತರಾತ್ಮದ ಮಾತನ್ನು ಕೇಳಬೇಕು ಅಂತಿದ್ರೆ ನೀವು ತಕ್ಷಣ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸುವಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ಆಗ್ರಹಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.